ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ಮತ್ತು ತಾಲಿಬಾನ್ ನಡುವೆ ತೀವ್ರತರವಾದಂತಹ ಸಂಘರ್ಷ ಏರ್ಪಟ್ಟಿರುವಂತಹ ಈ ಸನ್ನಿವೇಶದಲ್ಲಿ ಭಾರತ ಒಂದು ದೊಡ್ಡ ನಿರ್ಧಾರ ಮಾಡಿದೆ. ಭಾರತ ಈಗ ತಾಲಿಬಾನ್ ಪರವಾಗಿ ನಿಂತ್ಕೊಂಡಿದೆ. ಕೇವಲ ಪರವಾಗಿ ನಿಂತ್ಕೊಂಡಿದ್ದಲ್ಲ, ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದೆ. ತಾಲಿಬಾನನ್ನ ಭಾರತ ಸಮರ್ಥಿಸಿಕೊಂಡಿದೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಆಘಾತವನ್ನೇ ಭಾರತ ಕೊಟ್ಟಿದೆ. ಈ ಬೆಳವಣಿಗೆ ಬಹಳ ಅಚ್ಚರಿಯ ಬೆಳವಣಿಗೆ. ಯಾಕೆ ಅಂತಂದರೆ ಇವತ್ತು ರಾಷ್ಟ್ರೀಯ ಮಾಧ್ಯಮಗಳಿರಬಹುದು, ಅಂತಾರಾಷ್ಟ್ರೀಯ ಮಾಧ್ಯಮಗಳಿರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದರೆ 2021ರಲ್ಲೇ ತಾಲಿಬಾನಿಗಳು ಇಡೀ ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡೆದರು. ಆ ದಿನದಿಂದಲೂ ಕೂಡ ಭಾರತ ತಾಲಿಬಾನ್ ಜೊತೆಗೆ ಒಂದು ಅಂತರವನ್ನು ಕಾಯ್ದುಕೊಂಡಿತ್ತು. ಆ ಸರ್ಕಾರಕ್ಕೆ ಈವರೆಗೆ ಭಾರತ ಮಾನ್ಯತೆಯನ್ನೇ ಕೊಟ್ಟಿಲ್ಲ. ಇದೆಲ್ಲ ಗೊತ್ತಿರುವಂತಹ ವಿಚಾರ. ಜೊತೆಗೆ ಭಾರತ ತಾಲಿಬಾನ್ ಜೊತೆಗೆ ನೇರವಾದಂತಹ ಸಂಪರ್ಕವನ್ನು ಕೂಡ ಇಟ್ಕೊಂಡಿರಲಿಲ್ಲ. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಭಾರತ ನೇರವಾಗಿ ತಾಲಿಬಾನ್ ಬೆಂಬಲಕ್ಕೆ ನಿಂತಿದೆ. ಅವರು ಎಲ್ಲರ ಎದುರುಗಡೆ ಘೋಷಣೆ ಮಾಡಿದ್ದಾರೆ, ತಾಲಿಬಾನ್ ಸರಿಯಾಗಿದೆ, ಪಾಕಿಸ್ತಾನವೇ ಸರಿ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ಮಿತ್ರರೇ, ಈ ಬೆಳವಣಿಗೆ ಇದೆಯಲ್ಲ, ಭಾರತ ಏನಾದರೂ ಹಾವಿನ ಜೊತೆಗೆ ಸರಸ ಆಡೋದಕ್ಕೆ ಹೊರಟಿದೆಯಾ? ಯಾಕೆಂದರೆ ಈ ಹಿಂದೆ ಭಾರತ ತಾಲಿಬಾನನ್ನು ಕಡ್ಡಿ ಮುರಿದ ಹಾಗೆ ಖಂಡಿಸ್ತಾ ಇತ್ತು. ಈಗ ಭಾರತ ಈ ರೀತಿಯಾಗಿ ತನ್ನ ವಿದೇಶಾಂಗ ನೀತಿಯಲ್ಲಿ ಶಿಫ್ಟ್ ಮಾಡಿದ್ಯಾಕೆ? ಏನಿದು ಬೆಳವಣಿಗೆ? ಭಾರತ ಈಗ ಪಾಕಿಸ್ತಾನವನ್ನು ವಿರೋಧಿಸುವಂತಹ ನೆಪದಲ್ಲಿ ತಾಲಿಬಾನ್ಗೆ ಹತ್ತಿರ ಆಗ್ತಿರೋದು ಯಾಕೆ? ಇದು ಭಾರತಕ್ಕೆ ಹೇಗೆ ಲಾಭ ಕೊಡುತ್ತೆ? ಅಥವಾ ಭವಿಷ್ಯದಲ್ಲಿ ಭಾರತಕ್ಕೂ ಕೂಡ ಇದು ಆತಂಕವನ್ನು ತಂದಿಡುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಯಾವಾಗ ಬೇಕಾದರೂ ಅದು ಜ್ವಾಲೆಯಾಗಿ ಸ್ಫೋಟಗೊಳ್ಳಬಹುದು. ಆ ಪರಿಸ್ಥಿತಿ ಇದೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಡಿಸೆಂಬರ್ 25ನೇ ತಾರೀಕು ಪಾಕಿಸ್ತಾನ ಅಫ್ಘಾನಿಸ್ತಾನದ ಪಕ್ತಿಕಾ ಅನ್ನುವಂತಹ ಪ್ರಾಂತ್ಯದ ಮೇಲೆ ದೊಡ್ಡದಾದಂತಹ ಒಂದು ಏರ್ ಸ್ಟ್ರೈಕ್ ಮಾಡುತ್ತೆ. ಪಾಕಿಸ್ತಾನ ಸುಮ್ಮನೆ ಅಫ್ಘಾನಿಸ್ತಾನವನ್ನ ಕೆಣಕಿದ್ದಿಲ್ಲಿ. ಈ ಪಕ್ತಿಕಾ ಪ್ರಾಂತ್ಯದಲ್ಲಿ TTP ಉಗ್ರರಿದ್ದಾರೆ, ಅಂದ್ರೆ ತೆಹರಿಕಿ ತಾಲಿಬಾನ್ ಉಗ್ರರಿದ್ದಾರೆ. ಅವರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ನಾವು ಅವರನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಏರ್ ಸ್ಟ್ರೈಕ್ ಮಾಡಿದೀವಿ ಅಂತ ಹೇಳಿ ಪಾಕಿಸ್ತಾನ ಒಂದು ಹಂತದಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತಹ ಕೆಲಸ ಮಾಡಿತು. ಇದಾಗ್ತಿದ್ದ ಹಾಗೆ ಮಿತ್ರರೇ, ವಿಶ್ವದಾದ್ಯಂತ ಸ್ವಲ್ಪ ಖಂಡನೆ ವ್ಯಕ್ತವಾಯಿತು. ದೊಡ್ಡ ಮಟ್ಟದಲ್ಲೇನೂ ಖಂಡನೆ ವ್ಯಕ್ತವಾಗಿಲ್ಲ. ಹಾಗೆ ನೋಡೋಕೆ ಹೋದ್ರೆ ಪಾಕಿಸ್ತಾನವನ್ನ ಎಲ್ಲ ದೇಶಗಳು ಖಂಡಿಸಬೇಕಾಗಿತ್ತು. ಯಾಕೆ ಅಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಸತ್ತಿದ್ದು ಯಾವುದೋ ಉಗ್ರರಲ್ಲ, 48 ಅಮಾಯಕರು. ಅದರಲ್ಲಿ ಮಹಿಳೆಯರಿದ್ರು, ಮಕ್ಕಳಿದ್ರು, ಅವರಿಗೇನು ಸಂಬಂಧವೇ ಇರಲಿಲ್ಲ. ಅಂತವರೆಲ್ಲ ಸತ್ತೋಗ್ಬಿಟ್ರು. ಸಾಮಾನ್ಯವಾಗಿ ಇಂತಹ ಘಟನೆ ನಡೆದಂತಹ ಸಂದರ್ಭದಲ್ಲಿ ಇವತ್ತು ಗಾಜಾದಲ್ಲಿ ಇಸ್ರೇಲ್ ನರಮೇಧ ಮಾಡ್ತಾ ಇದೆ ಅಂತ ಎಲ್ಲರೂ ಹೇಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ, ಆದರೆ ಅಫ್ಘಾನಿಸ್ತಾನದಲ್ಲಾದಂತಹ ನರಮೇಧದ ಬಗ್ಗೆ ಯಾರೂ ಮಾತನಾಡಲೇ ಇಲ್ಲ. ಟರ್ಕಿ ಮಾತನಾಡ್ತು, ಕೆಲವೊಂದಷ್ಟು ದೇಶಗಳು ಇದನ್ನು ಖಂಡಿಸಿದ್ವು. ಈಗ ಭಾರತದ ಸರದಿ ಮಿತ್ರರೇ. ಭಾರತ ಈಗ ಈ ವಿಚಾರದಲ್ಲಿ ಪಾಕಿಸ್ತಾನವನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸಿದೆ. ಭಾರತ ಬಳಸಿರುವಂತಹ ಪದಪ್ರಯೋಗ ಇದೆಯಲ್ಲ, ಪಾಕಿಸ್ತಾನಕ್ಕೆ ಸ್ವಲ್ಪ ಅಜೀರ್ಣವಾಗುವಂತೆ ಕಂಡು ಬರ್ತಾ ಇದೆ. ಭಾರತ ಏನು ಹೇಳಿದೆ ಅಂತಂದ್ರೆ, ಪಾಕಿಸ್ತಾನ ತನ್ನ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ನೆರೆಹೊರೆಯವರನ್ನ ಸದಾ ದೂಷಣೆ ಮಾಡುತ್ತೆ. ಅಂದ್ರೆ ಪಾಕಿಸ್ತಾನದಲ್ಲೇ ಸಾಕಷ್ಟು ವೈಫಲ್ಯಗಳಿದಾವೆ, ಅದನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಅಕ್ಕಪಕ್ಕದವರ ಮೇಲೆ ಗೂಬೆ ಕೂರಿಸುವಂತಹದ್ದು ಸರ್ವೇ ಸಾಮಾನ್ಯ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾಡಿರುವಂತಹ ದಾಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಅಮಾಯಕ ನಾಗರಿಕರ ಹತ್ಯೆಯನ್ನ ಭಾರತ ಯಾವತ್ತೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಭಾರತ ನಿಸ್ಸಂಶಯವಾಗಿ ಅದನ್ನು ಖಂಡಿಸುತ್ತೆ. ಹೀಗಂತ ಭಾರತದ ವಿದೇಶಾಂಗ ವ್ಯವಹಾರಗಳ ವಕ್ತಾರರಾಗಿರುವಂತಹ ರಣಧೀರ್ ಜೈಸ್ವಾಲ್ ಅವರು ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ಹೇಳಿಕೆಯನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಭಾರತ ಇಲ್ಲಿ ನೇರವಾಗಿ ಅಫ್ಘಾನಿಸ್ತಾನದ ಪರವಾಗಿ ನಿಂತುಕೊಂಡಿದೆ. ಪಾಕಿಸ್ತಾನ ಮಾಡಿದಂತಹ ಏರ್ ಸ್ಟ್ರೈಕ್ ಸರಿ ಇಲ್ಲ, ಅದು ಉಗ್ರರ ಮೇಲಿನ ದಾಳಿ ಅಲ್ಲ, ಅದು ಅಮಾಯಕ ನಾಗರಿಕರ ಹತ್ಯೆ ಅಂತ ಭಾರತ ಖಂಡಿಸ್ತಾ ಇದೆ. ಇದು ತಾಲಿಬಾನಿಗಳಿಗೆ ದೊಡ್ಡ ಬೆಂಬಲ ಕೊಟ್ಟಂತೆ. ಇವತ್ತು ಮಿತ್ರರೇ, ಭಾರತ ತಾಲಿಬಾನ್ ಪರವಾಗಿ ಮಾತನಾಡುತ್ತೆ ಅಥವಾ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಏನಾದರೂ ಒಂದು ಹೇಳಿಕೆ ಕೊಡುತ್ತೆ ಅಂತಂದರೆ ಅದಕ್ಕೆ ಬಹಳ ಮಾನ್ಯತೆ ಇರುತ್ತೆ. ಯಾಕೆ ಅಂತಂದರೆ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಭಾರತದ ಧ್ವನಿಗೆ ಅಷ್ಟು ತಾಕತ್ತಿದೆ. ಅದು ಅಲ್ಲದೆ ಭಾರತ ಈ ಹಿಂದಿನಿಂದಲೂ ಕೂಡ ತಾಲಿಬಾನನ್ನು ವಿರೋಧಿಸಿಕೊಂಡು ಬಂದಂತಹ ದೇಶ. ಯಾವತ್ತೂ ಕೂಡ ತಾಲಿಬಾನ್ಗೆ ಭಾರತ ಮಣೆ ಹಾಕಿರಲಿಲ್ಲ. ನಾವು ತಾಲಿಬಾನನ್ನು ದೊಡ್ಡ ಶತ್ರು ಅಂತಲೇ ಪರಿಗಣಿಸಿದಂಥವರು. ಇಂತಹ ಸಂದರ್ಭದಲ್ಲಿ ಭಾರತ ಈ ರೀತಿಯಾದಂತಹ ಟರ್ನ್ ತೆಗೆದುಕೊಂಡಿದ್ದೇನಿದೆ, ಇದು ಪಾಕಿಸ್ತಾನದ ಮೇಲೂ ಕೂಡ ಒತ್ತಡ ಕ್ರಿಯೇಟ್ ಮಾಡಿದೆ, ಜೊತೆಗೆ ವಿಶ್ವದ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಹಾಗಾದರೆ ನಿಮಗೆಲ್ಲ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಭಾರತ ಯಾಕೆ ಹೀಗೆ ಮಾಡ್ತಾ ಇದೆ? ತಾಲಿಬಾನಿಗಳು ಕೆಟ್ಟವರಲ್ವೇನ್ರಿ? ಅವರಿಗೆ ಭಾರತ ಸಪೋರ್ಟ್ ಮಾಡಿದ್ರೆ ಇದು ಹಾವಿನ ಜೊತೆಗೆ ಸರಸ ಆಡ್ದಂಗಲ್ವಾ? ನಾಳೆ ಅವರು ನಮಗೂ ಕೂಡ ತೊಂದರೆ ಕೊಡಬಹುದಲ್ವಾ? ಈ ಹಿಂದೆ ಭಾರತ ವಿರೋಧಿಸ್ತಾ ಇತ್ತು, ಈಗ ಹತ್ತಿರ ಆಗ್ತಿರುವಂತಹ ಪ್ರಯತ್ನ ಯಾಕೆ? ಹೀಗೆಲ್ಲ ನಿಮಗೊಂದು ಪ್ರಶ್ನೆ ಬರ್ತಿರಬಹುದು. ಮಿತ್ರರೇ, ಈ ಜಿಯೋಪಾಲಿಟಿಕ್ಸ್ ಇದೆಯಲ್ಲ, ಇದು ಕೂಡ ರಾಜಕೀಯ ಇದ್ದಂತೆ. ಈ ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳೂ ಅಲ್ಲ, ಯಾರು ಪರ್ಮನೆಂಟ್ ಮಿತ್ರರೂ ಅಲ್ಲ ಅನ್ನುವಂಥ ಒಂದು ಮಾತಿದೆ. ಇದು ಸ್ವಲ್ಪ ಮಟ್ಟಿಗೆ ಜಿಯೋಪಾಲಿಟಿಕ್ಸ್ಗೂ ಕೂಡ ಅನ್ವಯಿಸುತ್ತೆ.
ಈ ಹಿಂದೆ 2000ನೇ ಇಸ್ವಿಗಿಂತ ಮುಂಚೆ ತಾಲಿಬಾನ್ ಏನು ಅಫ್ಘಾನಿಸ್ತಾನವನ್ನು ಆಳ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಸಾಕಷ್ಟು ತಾಲಿಬಾನ್ ಅನ್ನು ವಿರೋಧ ಮಾಡ್ತಾ ಇತ್ತು. ಯಾಕೆಂತಂದ್ರೆ ಆ ತಾಲಿಬಾನ್ ಇದೆಯಲ್ಲ, ಅದು ಟೋಟಲಿ ಪಾಕಿಸ್ತಾನದ ಫ್ರಾಕ್ಸಿ ಆಗಿತ್ತು. ಅವರು ಭಾರತದ ವಿರುದ್ಧ ನಿರ್ಧಾರವನ್ನು ಕೈಗೊಳ್ತಾ ಇದ್ರು. ಕಂದಹಾರ್ ವಿಮಾನ ಅಪಹರಣ ಪ್ರಕರಣದ ಸಂದರ್ಭದಲ್ಲಿ ಭಾರತಕ್ಕೆ ತಾಲಿಬಾನ್ನ ನಡೆ ಅಷ್ಟು ಇಷ್ಟ ಆಗಿರಲಿಲ್ಲ. ಯಾಕೆಂದ್ರೆ ಅವರು ಉಗ್ರರಿಗೆ ಸಪೋರ್ಟ್ ಕೊಟ್ಟರು ಅಂತ ಭಾರತಕ್ಕೆ ಅನಿಸಿತ್ತು. ಅದಾಗ್ತಿದ್ದ ಹಾಗೆ ಕಾಶ್ಮೀರದಲ್ಲಿ ವಿಪರೀತವಾಗಿ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇತ್ತು. ಇದರ ಹಿಂದೆ ತಾಲಿಬಾನಿಗಳ ಸಪೋರ್ಟ್ ಕೂಡ ಇದೆ ಎನ್ನುವಂತಹ ಮಾಹಿತಿ ಭಾರತಕ್ಕಿತ್ತು. ಅಲ್ ಖೈದಾಗೆ ಅವರು ಬೆಂಬಲವನ್ನು ಕೊಟ್ಟಿದ್ರು. ಹೀಗೆ ಅನೇಕ ವಿಧವಾಗಿ ಭಾರತದಲ್ಲಿ ನಡೆಯುವಂತಹ ಉಗ್ರ ಚಟುವಟಿಕೆಗಳಿಗೆ ತಾಲಿಬಾನ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಭಾರತಕ್ಕೆ ಅನಿಸ್ತಾ ಇತ್ತು. ಹೀಗಾಗಿ ಈ ಹಿಂದೆ ಇದ್ದಂತಹ ತಾಲಿಬಾನನ್ನು ಭಾರತ ಒಪ್ಕೊಂಡಿರಲಿಲ್ಲ, ಅವರಿಗೆ ಮಣೆ ಕೂಡ ಹಾಕ್ತಾ ಇರಲಿಲ್ಲ. ಆದರೆ 2021ರಲ್ಲಿ ಮತ್ತೆ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಈಗ ಭಾರತ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ. ಆ ತಾಲಿಬಾನಿಗಳೊಂದಿಗೆ ವ್ಯವಹಾರವನ್ನು ಇಟ್ಕೊಳ್ಳೋದಕ್ಕೆ ಭಾರತ ಕೂಡ ಬಯಸ್ತಾ ಇದೆ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಅವತ್ತು ತಾಲಿಬಾನಿಗಳೇನಿದ್ರು ಅವರ ಮಕ್ಕಳೇ ಈಗ ಮತ್ತೆ ಅಧಿಕಾರಕ್ಕೆ ಬಂದಿರುವಂತಹದ್ದು. ಅವರ ಮುಂದಿನ ಪೀಳಿಗೆ ಅಷ್ಟೇ. ಅವರ ಉದ್ದೇಶಗಳು ಎಲ್ಲವೂ ಕೂಡ ಸೇಮ್ ಇದೆ. ಆದರೆ ತಾಲಿಬಾನ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಭಾರತದ ಪ್ರಯಾರಿಟಿಗಳು ಕೂಡ ಸಾಕಷ್ಟು ಬದಲಾಗಿದೆ. ಹೀಗಾಗಿ ಭಾರತಕ್ಕೆ ಏನು ಅನ್ನಿಸ್ತಾ ಇದೆ, ಶತ್ರುವಿನ ಶತ್ರು ನಮಗೆ ಮಿತ್ರನಾಗಬೇಕು, ಇದೇ ಸಹಜ ಪ್ರಕೃತಿ ನಿಯಮ ಅನ್ನುವಂಥದ್ದು ಭಾರತ ಕರಿವಾದಂತೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಮಿತ್ರರೇ, ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಈಗ ಸದ್ಯ ಅಫ್ಘಾನಿಸ್ತಾನ ಬಹಳ ಒತ್ತಡದಲ್ಲಿದೆ. ಅಂದ್ರೆ ಅಲ್ಲಿನ ತಾಲಿಬಾನಿಗಳಿಗೆ ಬಹಳ ಒತ್ತಡ ಕ್ರಿಯೇಟ್ ಆಗಿದೆ. ಯಾಕೆ ಅಂತಂದ್ರೆ, ಯಾವಾಗ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡ್ತು, ಅದರ ವಿರುದ್ಧವಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು. ತಾಲಿಬಾನಿಗಳು ಪಾಕಿಸ್ತಾನದ ಅನೇಕ ಸೈನಿಕ ಶಿಬಿರಗಳ ಮೇಲೆ ದಾಳಿ ಮಾಡಿದ್ರು. 2 ಸೈನಿಕ ಶಿಬಿರಗಳನ್ನು ಅವರು ವಶಕ್ಕೆ ಕೂಡ ಪಡೆದಿದ್ರು. ಇದರಿಂದಾಗಿ ಪಾಕಿಸ್ತಾನದ 19ಕ್ಕೂ ಹೆಚ್ಚು ಸೈನಿಕರು ಸಾವಿಗೀಡಾದ್ರು. ಈಗ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಸೇಡು ತೀರಿಸಿಕೊಳ್ಳೋದಕ್ಕೆ ಹವಣಿಸ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನ ವಕಾನ್ ಕಾರಿಡಾರ್ ಮೇಲೆ ಕಣ್ಣಿಟ್ಟಿದೆ. ಹಿಂದೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಆ ವಕಾನ್ ಕಾರಿಡಾರ್ ಅಫ್ಘಾನಿಸ್ತಾನಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದು ಭಾರತಕ್ಕೂ ಹೇಗೆ ಮುಖ್ಯ ಆಗುತ್ತೆ, ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಈಗ ಪಾಕಿಸ್ತಾನ ಏನಾದರೂ ವಕಾನ್ ಕಾರಿಡಾರ್ ವಶಕ್ಕೆ ಮುಂದಾಗಿದ್ದೆ ಆದ್ರೆ ಈ ಸಂದರ್ಭದಲ್ಲಿ ಭಾರತದ ಧ್ವನಿ ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಒಂದು ಕಡೆ ಚೀನಾ ಇದರ ವಿರುದ್ಧವಾಗಿ ಧ್ವನಿ ಎತ್ತಲಿ, ಅಂದ್ರೆ ಪಾಕಿಸ್ತಾನದ ವಿರುದ್ಧ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಲಿ ಅಂತ ತಾಲಿಬಾನಿಗಳು ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ಭಾರತದ ಸಪೋರ್ಟ್ ಅನ್ನು ಕೂಡ ತಾಲಿಬಾನಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ 2 ಪ್ರಬಲ ದೇಶಗಳು ಮಾತನಾಡಿದ್ರೆ ಮಾತ್ರ ಅಫ್ಘಾನಿಸ್ತಾನದ ವಕಾನ್ ಕಾರಿಡಾರ್ ಅನ್ನ ತಾಲಿಬಾನಿಗಳು ಉಳಿಸಿಕೊಳ್ಳಬಹುದು. ಇಲ್ಲದೆ ಹೋದ್ರೆ ಪಾಕಿಸ್ತಾನ ಈಸಿಯಾಗಿ ಅದನ್ನು ವಶಕ್ಕೆ ಪಡೆಯಬಹುದು. ಪಾಕಿಸ್ತಾನಕ್ಕೆ ಆಸಕ್ತಿ ಇದೆ. ಹೀಗಾಗಿ ತಾಲಿಬಾನಿಗಳು ಕೂಡ ಈಗ ಒತ್ತಡಕ್ಕೊಳಗಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತದ ಈ ಹೇಳಿಕೆ ಇದೆಯಲ್ಲ, ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಕೊಟ್ಟಂತಹ ಸ್ಟೇಟ್ಮೆಂಟ್, ಇದು ತಾಲಿಬಾನಿಗಳಿಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ತುಂಬಿದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ತಾಲಿಬಾನಿಗಳು 2021ರಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಈಗ ಅವರು ಮೊದಲಿನಂತಿಲ್ಲ. ಈ ಹಿಂದೆ ಅಧಿಕಾರ ನಡೆಸುವಂತಹ ಸಂದರ್ಭದಲ್ಲಿ ಅವರಿಗೆ ಧರ್ಮವೇ ಮುಖ್ಯವಾಗಿತ್ತು. ಜೊತೆಗೆ ಅವರು ಪಾಕಿಸ್ತಾನ ಹೇಳಿದಂತಹ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ರು. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಪಾಕಿಸ್ತಾನದ ಫ್ರಾಕ್ಸಿಗಳಂತೆ ಅವರು ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಅವರಿಗೆ ಗೊತ್ತಾಗಿದೆ, ಈಗ ನಾವು ಇಡೀ ಅಫ್ಘಾನಿಸ್ತಾನದ ಕಂಟ್ರೋಲ್ ಅನ್ನ ಹಾಗೆ ಉಳಿಸ್ಕೊಳ್ಬೇಕು ಅಂತಂದ್ರೆ ಅಫ್ಘಾನಿಸ್ತಾನದ ಜನರಿಗೆ ಗುಡ್ ಗವರ್ನೆನ್ಸ್ ಅನ್ನ ಕೊಡಬೇಕು ಅಂತ ಅವರಿಗೆ ಗೊತ್ತಾಗಿದೆ. ಹೀಗೆ ಒಳ್ಳೆಯ ಆಡಳಿತ ಕೊಡಬೇಕು ಅಂತಂದ್ರೆ ಪಾಕಿಸ್ತಾನದ ಜೊತೆಗೆ ಸ್ನೇಹ ಮಾಡಿದ್ರೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಉಗ್ರರಿಗೆ ಬೇಕಾದ್ರೆ ಹಣ ಕೊಡುತ್ತೆ. ಅದೇ ಅಫ್ಘಾನಿಸ್ತಾನದಲ್ಲಿರುವಂತಹ ಅಮಾಯಕ ನಾಗರಿಕರ ಉದ್ಧಾರಕ್ಕೋಸ್ಕರವಾಗಿ ಪಾಕಿಸ್ತಾನ ನಯಾ ಪೈಸೆ ಕೊಡೋದಿಲ್ಲ. ಕೊಡೋದಕ್ಕೆ ಅವರ ಬಳಿಯಲ್ಲಿ ಇಲ್ಲವೂ ಇಲ್ಲ. ಆದ್ರೆ ಮಿತ್ರರೇ, ಅದೇ ಉಗ್ರ ಚಟುವಟಿಕೆಗಾದ್ರೆ ಎಷ್ಟು ಬೇಕಾದರೂ ಪಾಕಿಸ್ತಾನ ಸಹಾಯ ಮಾಡುತ್ತೆ. ಅವರು ಸಾಲ ಮಾಡಿ ಆದ್ರೂ ಚಿಂತೆ ಇಲ್ಲ, ನಾವು ಉಗ್ರ ಚಟುವಟಿಕೆಗೆ ಹಣ ಕೊಡ್ತೀವಿ ಎನ್ನುವಂತಹ ದೇಶ ಪಾಕಿಸ್ತಾನ. ಆದರೆ ತಾಲಿಬಾನಿಗಳಿಗೆ ಅದು ಬೇಕಾಗಿಲ್ಲ. ಈಗ ಅವರು ಒಳ್ಳೆಯ ರೀತಿಯಲ್ಲಿ ಆಡಳಿತ ಕೊಡಬೇಕು, ಜನಾನುರಾಗಿಯಾದಂತಹ ಕೆಲಸಗಳನ್ನು ಮಾಡಬೇಕು, ಜನರ ವಿಶ್ವಾಸವನ್ನು ಗಳಿಸಬೇಕು. ಈ ಮೂಲಕವಾಗಿ ಅಫ್ಘಾನಿಸ್ತಾನದಲ್ಲಿ ಒಂದು ಗಟ್ಟಿಯಾಗಿ ಬೇರೂರಬೇಕಾಗಿದೆ. ಅದಕ್ಕೆ ಯಾರ ಸಹಾಯ ಅಗತ್ಯ? ಭಾರತ, ಚೀನಾ ಇಂತಹ ದೇಶಗಳು ಸಹಾಯ ಮಾಡಬೇಕು. ವ್ಯಾಪಾರ ವೃದ್ಧಿಸಬೇಕು. ತಾಲಿಬಾನಿಗಳಿಗೆ ಹಣದ ಹರಿವಾಗಬೇಕು. ಇದಕ್ಕೋಸ್ಕರವಾಗಿ ಅವರು ಚೀನಾದ ಕಡೆಗೆ ಹೆಚ್ಚು ಮುಖ ಮಾಡ್ತಾ ಇದ್ದಾರೆ. ಭಾರತದೊಂದಿಗೆ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು ನಮಗೆ ಲಾಭ ಅಂತ ಪರಿಗಣಿಸಿದ್ದಾರೆ. ಇದೇ ಕಾರಣದಿಂದ ಮಿತ್ರರೇ, ತಾಲಿಬಾನಿ ಆಡಳಿತ ಭಾರತಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದೆ. ಏನಂತ? ಭಾರತದ ಇಂಟ್ರೆಸ್ಟ್ ವಿರುದ್ಧವಾಗಿ ತಾಲಿಬಾನ್ ಯಾವತ್ತೂ ಕೂಡ ನಡೆದುಕೊಳ್ಳೋದಿಲ್ಲ. ಭಾರತದಲ್ಲಿ ಯಾವುದೇ ಉಗ್ರ ಚಟುವಟಿಕೆಗಳಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಈ ಅಶೂರೆನ್ಸ್ ಈಗಾಗಲೇ ತಾಲಿಬಾನ್ನಿಂದ ಭಾರತಕ್ಕೆ ಸಿಕ್ಕಿದೆ. ಇದಾದ ಮೇಲೆಯೇ ಮಿತ್ರರೇ, ಭಾರತ ಸರ್ಕಾರ ತಾಲಿಬಾನ್ ಜೊತೆಗೆ ಸ್ವಲ್ಪವಾಗಿ ಎಂಗೇಜ್ ಆಗೋದಕ್ಕೆ ಶುರುವಾಗಿದೆ. ಅವರಿಗೆ ಬೇಕಾದಂತಹ ಆಹಾರ ವಸ್ತುಗಳನ್ನು ಭಾರತ ಈಗಾಗಲೇ ಪೂರೈಕೆ ಮಾಡ್ತಾ ಇದೆ. ಔಷಧೋಪಕರಣಗಳನ್ನು ನಿರಂತರವಾಗಿ ಭಾರತ ಪೂರೈಕೆ ಮಾಡ್ತಾ ಇದೆ. ಇದರ ಜೊತೆಗೆ ಅವರಿಗೆ ಅವಶ್ಯಕತೆ ಬಿದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹಂತ ಹಂತವಾಗಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದೆ. ಈಗ ಮೊಟ್ಟ ಮೊದಲ ಬಾರಿಗೆ ದೊಡ್ಡದಾದಂತಹ ಸ್ಟೇಟ್ಮೆಂಟ್ ಭಾರತದ ಕಡೆಯಿಂದ ಬಂದಿದೆ. ಅಫ್ಘಾನಿಸ್ತಾನದಲ್ಲಿ ನಡೆದಂತಹ ಏರ್ ಸ್ಟ್ರೈಕ್ ಅನ್ನ ಭಾರತ ಖಂಡಿಸಿದೆ. ಇದು ಅಮಾಯಕರ ಕಗ್ಗೊಲೆ, ಅಲ್ಲಿ ಉಗ್ರಗಾಮಿಗಳ ಹತ್ಯೆ ಆಗಿಲ್ಲ, ಹೀಗೆ ಹೇಳುವ ಮೂಲಕ ಒಂದು ರೀತಿಯಲ್ಲಿ ನೇರವಾಗಿ ತಾಲಿಬಾನಿಗಳನ್ನ ಭಾರತ ಬೆಂಬಲಿಸಿದೆ.
ಮಿತ್ರರೇ, ಈಗ ಅಂತಿಮವಾಗಿ ನಿಮಗೊಂದು ಪ್ರಶ್ನೆ ಬರಬಹುದು. ಈಗೇನು ಭಾರತ ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆಯನ್ನು ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಆ ಸಾಹಸವನ್ನು ಕೂಡ ಭಾರತ ಮಾಡುತ್ತಾ? ನನಗನ್ಸುತ್ತೆ ಮಿತ್ರರೇ, ಬಹಳ ಕಡಿಮೆ ಇದೆ. ಭಾರತ ತಾಲಿಬಾನಿಗಳಿಗೆ ಮಾನ್ಯತೆಯನ್ನು ಕೊಟ್ಟು ತಾಲಿಬಾನ್ನ ಉಚ್ಚ ನಾಯಕನನ್ನ ಭಾರತಕ್ಕೆ ಆಹ್ವಾನಿಸಿ ನರೇಂದ್ರ ಮೋದಿ ಅವರು ಪಕ್ಕದಲ್ಲಿ ಕೂರಿಸಿಕೊಂಡು ಮಾತನಾಡುವಂತಹ ಸಾಧ್ಯತೆಗಳು 100% ಆದರೆ ಪರೋಕ್ಷವಾಗಿ ತಾಲಿಬಾನಿಗಳಿಗೆ ಭಾರತ ಸಪೋರ್ಟ್ ಮಾಡುತ್ತೆ. ಒಂದು ರೀತಿಯಲ್ಲಿ ಮಿತ್ರರೇ, ಇದು ಹಾವಿನ ಜೊತೆಗೆ ಸರಸವೇ, ಅದರಲ್ಲೇನು ಡೌಟ್ ಇಲ್ಲ. ಯಾಕೆಂತಂದ್ರೆ ಇವತ್ತು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳಿಗೆ ಭಾರತದ ಅವಶ್ಯಕತೆ ಇದೆ, ಹೀಗಾಗಿ ಅವರು ಮೆತ್ತಗಾಗಿದ್ದಾರೆ. ನಾಳೆ ಒಂದು ವೇಳೆ ಪಾಕಿಸ್ತಾನದಲ್ಲೂ ಕೂಡ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದರು ಅಂತ ಅಂದುಕೊಳ್ಳಿ, ಅವರ ಉದ್ದೇಶ ಅದೇ ಆಗಿದೆ. ಪಾಕಿಸ್ತಾನದಲ್ಲಿರುವಂತಹ TTP ತಾಲಿಬಾನ್ ಸಂಘಟನೆ ಏನಿದೆ ಅದು ಅಧಿಕಾರಕ್ಕೆ ಬರಬೇಕು, ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಕೊನೆಗೊಳ್ಳಬೇಕು, ಪಾಕಿಸ್ತಾನದಲ್ಲೂ ಕೂಡ ಶರಿಯಾ ಮಾದರಿಯ ಕಾನೂನನ್ನೇ ಜಾರಿಗೆ ತರಬೇಕು, ಇದು ಅವರ ಉದ್ದೇಶ ಆಗಿದೆ. ಹಾಗೊಂದು ವೇಳೆ ಇನ್ ವರ್ಸ್ಟ್ ಕೇಸ್ ಅವರಿಗೆ ಯಶಸ್ಸು ಸಿಕ್ತು ಅಂತ ಅಂದುಕೊಳ್ಳಿ, ನೆಕ್ಸ್ಟ್ ಟಾರ್ಗೆಟ್ ಆಗುವಂಥದ್ದು ಭಾರತವೇ. ಅವರು ಭಾರತದೊಂದಿಗೇನು ಒಳ್ಳೆಯ ವಾತಾವರಣವನ್ನು ಇಟ್ಕೊಂಡು ಬಹಳ ಚೆನ್ನಾಗಿ ಸಂಪರ್ಕವನ್ನು ಇಟ್ಕೊಂಡು ಭಾರತ ಹೇಳಿದ್ದೆಲ್ಲೋದನ್ನು ಕೂಡ ಕೇಳ್ತಾರೆ ಅಂತೇನಿಲ್ಲ. ಅವರು ಧರ್ಮದ ಅಮಲಿನಲ್ಲಿರುವಂತಹ ಜನ. ಇವತ್ತಲ್ಲ ನಾಳೆ ಅದು ನಮಗೆ ತೊಂದರೆ ಆಗುತ್ತೆ. ಆದರೆ ಈಗ ಭಾರತ ಮಾಡ್ತಿರುವಂಥದ್ದು ಶಾರ್ಟ್ ಟರ್ಮ್ ಸೊಲ್ಯೂಷನ್ ಅಷ್ಟೇ. ಇದು ಲಾಂಗ್ ಟರ್ಮ್ನಲ್ಲಿ ಭಾರತಕ್ಕೇನು ಹೆಲ್ಪ್ ಆಗೋದಿಲ್ಲ, ಸದ್ಯಕ್ಕೆ ಹೆಲ್ಪ್ ಆಗುತ್ತಷ್ಟೇ. ಆದರೆ ಭಾರತ ಯಾವತ್ತೂ ಕೂಡ ಮೈ ಮರಿಬಾರ್ದು. ಈಗ ನಮಗೆ ಪಾಕಿಸ್ತಾನದ ವಿಚಾರದಲ್ಲಿ ತಾಲಿಬಾನಿಗಳಿಂದ ಹೆಲ್ಪ್ ಆಗ್ತಾ ಇದ್ರೂ ಕೂಡ ಭವಿಷ್ಯದಲ್ಲಿ ನಾವು ತಾಲಿಬಾನಿಗಳಿಂದ ಒಂದು ಅಂತರವನ್ನು ಕಾಯ್ದುಕೊಳ್ಳಲೇಬೇಕು. ಅದಕ್ಕಿಂತ ಹೆಚ್ಚು ನಾವು ತಾಲಿಬಾನಿಗಳನ್ನು ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.